ಅಭಿಮಾನಿಗಳು ಶಿವಣ್ಣ ಮತ್ತು ರಾಘಣ್ಣ ಒಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ. ಅದನ್ನು ನಾವು ಕಣ್ಣು ತುಂಬ್ಕೋಬೇಕು, ಮಾಣಿಶೋನೇ ನೋಡಬೇಕು ಅನ್ನೋ ಒಂದು ತವಕ. ಅಂಬರೀಷ್ ಅಣ್ಣನ ತೋರಿಸ್ತಾರಂತೆ ಅಂತೇಳಿ ಅಂಬರೀಷ್ ಅವರ ಅಭಿಮಾನಿಗಳು ಕೂಡ ಆಸೆಗೊಬ್ಬ ಮೀಸೆಗೊಬ್ಬನ ಪೈಪೋಟಿ ಮೇಲೆ ನೋಡ್ತಾರೆ. ಒಂದು ಕಡೆ ನಂಜುಂಡಿ ಕಲ್ಯಾಣ 1 ವರ್ಷ ಆದರೂ ಕೂಡ ಇನ್ನೂ ಹೌಸ್ಫುಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಗಜಪತಿ ಗೌರವಂಗ 100 ದಿನ ಆದಮೇಲೂ ಕೂಡ ಹೌಸ್ಫುಲ್ ಹೋಗ್ತಾ ಇದೆ. ಮೊದಲಿಗೆ ಆ ಸಿನಿಮಾದ ಪೋಸ್ಟ್ ನೋಡಿದಂತರೂ ಇದರಲ್ಲಿ ಶಿವಣ್ಣ ಎಲ್ಲ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ಬೋದು. ಗಜಪತಿ ಗೌರವಂಗ 100 ದಿನಗಳ ಪ್ರದರ್ಶನವನ್ನು ಕಾಣ್ತಾ ಇರುತ್ತೆ. ಆ ಟೈಮ್ನಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಬರುವಂಥದ್ದು. ವಜ್ರೇಶ್ವರಿ ಸಂಸ್ಥೆಯ ಮೊಟ್ಟ ಮೊದಲ ರೀಮೇಕ್ ಸಿನಿಮಾ. 1989ರಲ್ಲಿ ಶಿವಣ್ಣನ ಅಭಿನಯದ 7ನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುತ್ತೆ. ಅದೊಂದು ರೀತಿ ಪ್ರಯೋಗಾತ್ಮಕ ಚಿತ್ರ ಅಂತ ಹೇಳ್ಬೋದು. ಶಿವಣ್ಣನ ವಿಚಾರದಲ್ಲಿ ಶಿವಣ್ಣ ಮಾಸ್ ಹೀರೋ ಅಂತ ಕರೆಸ್ಕೊಂಡಿರ್ತಾರೆ. ಇದರಲ್ಲಿ ನಾವು ಅವ್ರನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ಬೇಕು ಅಂದ್ಬಿಟ್ಟು ಕಾಮಿಡಿ ಥೀಮ್ನ ಆಯ್ಕೆ ಮಾಡ್ಕೋತಾರೆ. ದಿನೇಶ್ ಬಾಬು ಅವರು ಮೊಟ್ಟ ಮೊದಲ ಬಾರಿ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಡೈರೆಕ್ಷನ್ ಮಾಡ್ತಾ ಇರ್ತಾರೆ. ಆ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಆದರೆ ಆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಅದು ಅಭಿಮಾನಿಗಳಿಗೂ ಒಂದು ರೀತಿ ಆಘಾತ ಆಗುತ್ತೆ. ವಜ್ರೇಶ್ವರಿ ಸಂಸ್ಥೆಗೂ ಒಂದು ರೀತಿ ಬೇಜಾರಾಗುತ್ತೆ. 6 ಒಳ್ಳೆ ಸಿನಿಮಾ ಕೊಟ್ಟು 7ನೇ ಸಿನಿಮಾ ಈಗ ಆಯ್ತಲ್ಲ ಅಂತೇಳಿ. ಆಗ ಪಾರ್ವತಮ್ಮನವರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಾರೆ ಶಿವಣ್ಣನ ಸಿನಿಮಾಗಳ ಆಯ್ಕೆ ವಿಚಾರದಲ್ಲಿ. ಯಾವಾಗ ಇನ್ಸ್ಪೆಕ್ಟರ್ ವಿಕ್ರಮ್ ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ಆಗಲಿಲ್ವೋ ಅದಾದಮೇಲೆ ಮತ್ತೆ ಶಿವಣ್ಣ ಮತ್ತು ರಾಜಶೇಖರ್ ಕಾಂಬಿನೇಷನ್ ಮೊರೆ ಹೋಗ್ತಾರೆ ಪಾರ್ವತಮ್ಮನವರು. ರಾಜಶೇಖರ್ ಮತ್ತು ಶಿವಣ್ಣ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗಿರುತ್ತೆ. ಅವರಿಬ್ಬರು ಕಾಂಬಿನೇಷನ್ ಜನಗಳಿಗೆ ಇಷ್ಟ ಆಗುತ್ತೆ ಮತ್ತು ಏನೋ ಒಂದು ಮ್ಯಾಜಿಕ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ. ಹೀಗಾಗಿ ಮತ್ತೆ ರಾಜಶೇಖರ್ ಅವರಿಗೆ ಶಿವಣ್ಣನ ಸಿನಿಮಾ ನಿರ್ದೇಶನ ಮಾಡುವಂತಹ ಜವಾಬ್ದಾರಿಯನ್ನು ಕೊಡ್ತಾರೆ. ಅದು ಅದೇ ರಾಗ ಅದೇ ಹಾಡು. ಈ ಸಿನಿಮಾ ಕೂಡ 89ರಲ್ಲಿ ರಿಲೀಸ್ ಆಗುತ್ತೆ. ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಅದಾದಮೇಲೆ ಶಿವಣ್ಣನ ಮತ್ತೊಂದು ಸಿನಿಮಾ ಆಯ್ಕೆ ಮಾಡಬೇಕು. ಆಗ ವಜ್ರೇಶ್ವರಿ ಸಂಸ್ಥೆ ಆಯ್ಕೆ ಮಾಡಿಕೊಂಡಿದ್ದು ರೀಮೇಕ್ ಸಿನಿಮಾವನ್ನು. ಶಿವಣ್ಣ ಮತ್ತು MS ರಾಜಶೇಖರ್ ಅವರ ಕಾಂಬಿನೇಷನ್ನಲ್ಲಿ 9ನೇ ಸಿನಿಮಾ ಬರ್ತಾ ಇರುತ್ತೆ. ಅದು ಆಸೆಗೊಬ್ಬ ಮೀಸೆಗೊಬ್ಬ. ಇದು ಹಿಂದಿ ಸಿನಿಮಾದ ರೀಮೇಕು. ವಜ್ರೇಶ್ವರಿ ಸಂಸ್ಥೆಯ ಮೊಟ್ಟ ಮೊದಲ ರೀಮೇಕ್ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ. ಆಗ ಅದೇ ದೊಡ್ಡ ಸುದ್ದಿ, ಏನಿದು ವಜ್ರೇಶ್ವರಿ ಅವರು ಕೂಡ ರೀಮೇಕ್ ಸಿನಿಮಾ ಮೊರೆ ಹೋಗ್ಬಿಟ್ರಲ್ಲ ಅಂತ. ಆದರೆ ಪಾರ್ವತಮ್ಮನವರು ಮತ್ತು ವರದಪ್ಪನವರು ಅವರ ಐಡಿಯಾ ಏನಂದರೆ, ಸ್ಟೋರಿ ಚೆನ್ನಾಗಿದ್ದರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ರೀಮೇಕ್ ಆದರೂ ಪರವಾಗಿಲ್ಲ ಮಾಡೋಣ ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ. ಹೀಗಾಗಿ ಹಿಂದಿ ಸಿನಿಮಾದ ರೀಮೇಕನ್ನು ಮಾಡ್ತಾರೆ. ಅದರಲ್ಲಿ ಶಿವಣ್ಣ ಮತ್ತು ರಾಘಣ್ಣ ಇಬ್ಬರು ಅಭಿನಯವನ್ನು ಮಾಡ್ತಿರ್ತಾರೆ. ಅದು ಆಗ ಬಹಳ ಚರ್ಚೆ ಆದಂಥ ವಿಚಾರ. ಯಾಕಂದರೆ ಆ ಟೈಮ್ನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. 2 ಕೂಡ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಒಂದು ನಂಜುಂಡಿ ಕಲ್ಯಾಣ, ಮತ್ತೊಂದು ಗಜಪತಿ ಗರ್ವಭಂಗ. 40ನೇ ವಾರ ಆಗಿರುವಾಗ ಗಜಪತಿ ಗರ್ವಭಂಗ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕೂಡ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಅದು ಕೂಡ ಆಸೆಗೊಬ್ಬ ಮೀಸೆಗೊಬ್ಬ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಗಜಪತಿ ಗರ್ವಭಂಗ 100 ದಿನಗಳ ಪ್ರದರ್ಶನವನ್ನು ಕಾಣ್ತಾ ಇರುತ್ತೆ. ಅದು ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಬರುವಂಥದ್ದು. ಆಸೆಗೊಬ್ಬ ಮೀಸೆಗೊಬ್ಬ ರಿಲೀಸ್ಗೂ ಮುಂಚೆ ಹಲವು ವಿಚಾರಗಳಿಂದ ಗಮನ ಸೆಳೆಯೋದು. ಒಂದು, ಶಿವಣ್ಣ ಮತ್ತು MS ರಾಜಶೇಖರ್ ಅವರ ಕಾಂಬಿನೇಷನ್ನ ಮತ್ತೊಂದು ಸಿನಿಮಾ ಅನ್ನೋದು. ಮತ್ತೊಂದು, ಇದು ವಜ್ರೇಶ್ವರಿ ಸಂಸ್ಥೆಯಲ್ಲಿ ಮೊದಲ ರೀಮೇಕ್ ಸಿನಿಮಾ ಅನ್ನೋದು. ಮತ್ತೊಂದು ಕಾರಣ, ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಒಟ್ಟಾಗಿ ಅಭಿನಯವನ್ನು ಮಾಡ್ತಿರೋದು. ಆಗ ಅವರಿಬ್ಬರೂ ಕೂಡ ಯಶಸ್ವಿ ನಾಯಕರು. ಒಂದು ಕಡೆ ಶಿವಣ್ಣನ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇರುತ್ತೆ. ರಾಘಣ್ಣನ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಇವರಿಬ್ಬರು ಒಟ್ಟಾಗಿ ಅಭಿನಯ ಮಾಡ್ತಿರೋದು ಕೂಡ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪುಳಕ. ಇವರಿಬ್ಬರು ಒಟ್ಟಾಗಿ ಮಾಡ್ತಾಯಿದ್ರೆ ಏನೋ ಇರುತ್ತೆ ಈ ಸಿನಿಮಾ, ಯಾವಾಗ ನೋಡ್ತೀವೋ ಅನ್ನೋ ಒಂದು ತವಕ. ಜೊತೆಗೆ ಆ ಸಿನಿಮಾದಲ್ಲಿ ಶಿವಣ್ಣನ ದ್ವಿಪಾತ್ರ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಜನಗಳು. ಹಿಂದಿ ಸಿನಿಮಾ ನೋಡಿರೋರು, ಹಿಂದಿ ಸಿನಿಮಾ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಆದರೆ ಮೊದಲಿಗೆ ಆ ಸಿನಿಮಾದ ಪೋಸ್ಟ್ ನೋಡಿದಂತರೂ ಇದರಲ್ಲಿ ಶಿವಣ್ಣ ಎಲ್ಲ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ಬೋದು. ಆದರೆ ಇವರು ಗುಟ್ಟು ಕೊಟ್ಟಿಲ್ಲ, ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಶಿವಣ್ಣ ಅಂತಲೇ ಮಾತುಗಳು ಕೇಳಿ ಬಂದಿತ್ತಂತೆ. ಶಿವಣ್ಣ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ರಿಲೀಸ್ ಗಂಟನೂ ಹಲವು ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ. ಆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗೋದು ಶಿವಣ್ಣ ಡಬಲ್ ಆ್ಯಕ್ಟಿಂಗ್ ಮಾಡಿಲ್ಲ, ಶಿವಣ್ಣ 2 ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಮತ್ತೊಂದು ವಿಚಾರ, ಸುಧಾರಾಣಿ ಮತ್ತು ಶಿವಣ್ಣ ಮತ್ತೆ ಅಭಿನಯವನ್ನು ಮಾಡ್ತಿರ್ತಾರೆ. ರಣರಂಗ ಆದಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ಅದೇ ರಾಗ ಅದೇ ಹಾಡು, ಈ 2 ಸಿನಿಮಾಗಳಲ್ಲಿ ಸುಧಾರಾಣಿಯವರು ಅಭಿನಯವನ್ನು ಮಾಡಿರೋದಿಲ್ಲ. ಈಗ ಮತ್ತೆ ಶಿವಣ್ಣ, ಸುಧಾರಾಣಿ ಮತ್ತು MS ರಾಜಶೇಖರ್ ಕಾಂಬಿನೇಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ. ಆ ಸಿನಿಮಾ 1990ರಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆದ ದಿನ ಅದ್ದೂರಿ ಓಪನಿಂಗು. ನಮ್ಮ ಮೈಸೂರಿನಲ್ಲದು ರಂಜಿತ್ ಮತ್ತು ಪದ್ಮ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ತ್ರಿವೇಣಿ ಮೇನ್ ಥಿಯೇಟ್ರು. ರಂಜಿತ್ ಚಿತ್ರಮಂದಿರದಲ್ಲಿ ಅಣ್ಣವ್ರ ಸಿನಿಮಾಗಳಿಗೆ 6 ದಿನದ 7 ದಿನ ಒಟ್ಟೊಟ್ಟಿಗೆ ಟಿಕೆಟ್ ಕೊಡ್ತಾ ಇದ್ದುಂಟು ಮತ್ತು ಸಿನಿಮಾ ಬರೋದು ನಾಳೆನೂ ಟಿಕೆಟ್ ಕೊಡ್ತಾಯಿದ್ರು. ಅದು ಬಿಟ್ಟರೆ ಶಿವಣ್ಣನ ರಣರಂಗ ಸಿನಿಮಾ 2 ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ, ಅಷ್ಟು ಕ್ರೌಡ್ ಇರ್ತದೆ. ಅದಾದಮೇಲೆ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾಗೂ ಕೂಡ ಅದೇ ರೀತಿಯ ಕ್ರೌಡು.
ಯಾಕಂದರೆ ಇದರಲ್ಲಿ ಶಿವಣ್ಣ ರಾಘಣ್ಣ ಇಬ್ಬರು ಮಾಡಿದ್ರು. ಹಾಡುಗಳು ಸಿನಿಮಾ ರಿಲೀಸ್ಗೂ ಮುಂಚೆನೇ ಧೂಳು ಎಬ್ಬಿಸ್ಬಿಟ್ಟಿರ್ತದೆ. 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ಟು. ಉಪೇಂದ್ರ ಕುಮಾರ್ ಅವರು ಭರ್ಜರಿ ಟ್ಯೂನ್ಗಳನ್ನು ಕೊಟ್ಟಿರ್ತಾರೆ. ಹೀಗಾಗಿ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕುತೂಹಲ ಮೂಡಿಸಿರುತ್ತೆ ಮತ್ತು ಅಭಿಮಾನಿಗಳು ಶಿವಣ್ಣ ಮತ್ತು ರಾಘಣ್ಣ ಒಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ. ಅದನ್ನು ನಾವು ಕಣ್ಣು ತುಂಬ್ಕೋಬೇಕು, ಮಾಣಿಶೋನೇ ನೋಡಬೇಕು ಅನ್ನೋ ಒಂದು ತವಕ. ಹೀಗಾಗಿ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ ರಿಲೀಸ್ ದಿನ ಭರ್ಜರಿ ಓಪನಿಂಗ್, ರಾಜ್ಯಾದ್ಯಂತ ಅದ್ದೂರಿ ಓಪನಿಂಗು. ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಆ ಸಿನಿಮಾದ ಟಿಕೆಟ್ ಕೂಡ 3 ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಆ ಥರ ಕ್ರೌಡು ಮತ್ತು ಕಟೌಟು ಹೊರಗಡೆ ಶಿವಣ್ಣ ಮತ್ತು ರಾಘಣ್ಣ ಇಬ್ಬರು ಕಟೌಟನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಕೂಡ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ, ಒಂದು ರೀತಿ ಹಬ್ಬದ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಇಬ್ಬರು ಕಟೌಟ್ಗೂ ಹೂವಿನ ಹಾರ ಹಾಕೋದು, ಹಾಲಿನ ಅಭಿಷೇಕ ಮಾಡೋದು, ಸ್ಟಾರ್ಗಳ ಮೆರವಣಿಗೆ, ಈ ರೀತಿ ಭರ್ಜರಿ ಸಂಭ್ರಮಾಚರಣೆಯನ್ನು ಮಾಡಿಬಿಡ್ತಾರೆ. ಇಬ್ಬರು ಒಟ್ಟಾಗಿ ಅಭಿನಯ ಮಾಡಿದಂತಹ ಸಿನಿಮಾವನ್ನು ಭರ್ಜರಿಯಾಗಿ ಅಭಿಮಾನಿಗಳು ಸ್ವಾಗತವನ್ನು ಮಾಡ್ತಾರೆ. ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಗಜಪತಿ ಗೌರವಂಗ ನಾನು ನಿಮ್ಮ ಮೊದಲೇ ಹೇಳಿದಾಗೆ 3 ದಿನ ಪ್ರದರ್ಶನವಾಗ್ತಾ ಇರುತ್ತೆ. ಆಗಲೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ. ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋ ಪ್ರದರ್ಶನ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ 100ನೇ ದಿನದಲ್ಲಿ ಪ್ರಭಾ ಮತ್ತು ಲಕ್ಷ್ಮೀ ಚಿತ್ರಮಂದಿರದಲ್ಲಿ ರೆಗ್ಯುಲರ್ ಶೋನಲ್ಲಿ ಗಜಪತಿ ಗೌರವಂಗ 100 ದಿನಗಳ ಪ್ರದರ್ಶನವನ್ನು ಕಾಣ್ತಾ ಇರುತ್ತೆ. ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ದರ್ಬಾರ್ ಅಂತ ಹೇಳ್ಬೋದು. ಒಂದು ಕಡೆ ನಂಜುಂಡಿ ಕಲ್ಯಾಣ 1 ವರ್ಷ ಆದರೂ ಕೂಡ ಹಲವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾನೇ ಇದೆ. ಬೆಂಗಳೂರು ಸ್ಟೇಟ್ಸಲ್ಲಿ ಪ್ರದರ್ಶನ ಆಗ್ತಾನೆ ಇರುತ್ತೆ. ಮತ್ತು 1 ವರ್ಷ ಆದ ನಂತರ ರಾಜ್ಯದ ಹಲವು ತಾಲೂಕು ಕೇಂದ್ರಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ಅಲ್ಲೆಲ್ಲ ಹೌಸ್ಫುಲ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಗಜಪತಿ ಗೌರವಂಗ ಕೂಡ ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ, ಹೌಸ್ಫುಲ್ ಪ್ರದರ್ಶನವಾಗ್ತಾ ಇರುತ್ತೆ. ಬೆಂಗಳೂರಿನಲ್ಲಿ 4 ಥಿಯೇಟ್ರಲ್ಲಿ ಹೋಗ್ತಾ ಇರುತ್ತೆ, ಮೈಸೂರಿನಲ್ಲಿ 3 ಥಿಯೇಟ್ರಲ್ಲಿ ಹೋಗ್ತಾ ಇರುತ್ತೆ, ಮಂಡ್ಯ, ಹಾಸನ, ದಾವಣಗೆರೆ, ಹುಬ್ಳಿ, ಪದ್ಮ, ಈ ಕಡೆ ಎಲ್ಲ ಕಡೆಯೂ ಕೂಡ ಗಜಪತಿ ಗೌರವಂಗ 100ನೇ ದಿನದಲ್ಲೂ ಭರ್ಜರಿ ಪ್ರದರ್ಶನವಾಗ್ತಾ ಇರುತ್ತೆ. ಅದೇ ಟೈಮ್ನಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ರಿಲೀಸ್ ಆಗುತ್ತೆ. ಅದು ಕೂಡ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ, ಎಲ್ಲೆಡೆ ಹೌಸ್ಫುಲ್ಲು. ಅದೊಂದು ರೀತಿ ರಾಘವೇಂದ್ರ ರಾಜ್ಕುಮಾರ್ ಅವರ ಸುವರ್ಣ ಯುಗ ಅಂತ ಹೇಳ್ಬೋದು. ಒಂದು ಕಡೆ ನಂಜುಂಡಿ ಕಲ್ಯಾಣ 1 ವರ್ಷ ಆದರೂ ಕೂಡ ಇನ್ನೂ ಹೌಸ್ಫುಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಗಜಪತಿ ಗೌರವಂಗ 100 ದಿನ ಆದಮೇಲೂ ಕೂಡ ಹೌಸ್ಫುಲ್ ಹೋಗ್ತಾ ಇದೆ. ಮತ್ತೊಂದು ಕಡೆ ಆಸೆಗೊಬ್ಬ ಮೀಸೆಗೊಬ್ಬ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ರೀತಿ ಆ ಟೈಮ್ನಲ್ಲಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳೇ ಪ್ರದರ್ಶನವಾಗ್ತಾ ಇತ್ತು. ಅವರ 3 ಸಿನಿಮಾಗಳು ರಾಜ್ಯದ ಹಲವು ಚಿತ್ರಮಂದಿರಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದು, ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ. ಇದು ನಿಜಕ್ಕೂ ಒಂದು ರೀತಿ ದಾಖಲೆ ಅಂತ ಹೇಳ್ಬೋದು. ಯಾರು ಕೂಡ ಇಂತಹ ದಾಖಲೆ ಮಾಡಿಲ್ಲ. ಅಣ್ಣವರ ಸಿನಿಮಾಗಳು ಒಟ್ಟೊಟ್ಟಿಗೆ 3 ಸಿನಿಮಾ ಪ್ರದರ್ಶನವಾಗ್ತಿತ್ತು. ಆದರೆ ಇಷ್ಟು ಥಿಯೇಟ್ರಲ್ಲಿ ಅದು ಪ್ರದರ್ಶನವಾಗ್ತಾ ಇರಲಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಪ್ರದರ್ಶನವಾಗ್ತಿತ್ತು. ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಈ 3 ಸಿನಿಮಾಗಳು ಜಿಲ್ಲಾ ಕೇಂದ್ರಗಳು, ತಾಲೂಕು ಮಟ್ಟದ ಕೇಂದ್ರಗಳು ಮತ್ತು ಹಳ್ಳಿಯ ಟೆಂಟ್ಗಳಲ್ಲೂ ಕೂಡ ಆ ಟೈಮ್ನಲ್ಲಿ ಹೌಸ್ಫುಲ್ ಆಗ್ತಾಯಿತ್ತು. ರಾಘವೇಂದ್ರ ರಾಜ್ಕುಮಾರ್ 89, 90, 91 ಈ 3 ವರ್ಷ ರಾಘಣ್ಣ ಯಶಸ್ವಿ ನಾಯಕ ಕನ್ನಡ ಚಿತ್ರರಂಗದಲ್ಲಿ ಅಂತಲೇ ಹೇಳ್ಬೋದು. ಆಸೆಗೊಬ್ಬ ಮೀಸೆಗೊಬ್ಬ ರಿಲೀಸ್ ಆದಮೇಲೆ ಅಭಿಮಾನಿಗಳ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ. ಸಿನಿಮಾ ಸೂಪರ್ ಹಿಟ್ಟಾಗಿ ಬಂದಿರುತ್ತೆ. ಸಿನಿಮಾ ನೋಡೋದಂಥ ಪ್ರೇಕ್ಷಕರು ಪದೇ ಪದೇ ಸಿನಿಮಾವನ್ನು ನೋಡ್ತಾರೆ. 5 ಅದ್ಭುತವಾದ ಹಾಡುಗಳಿರುತ್ತೆ. ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಆ್ಯಕ್ಟಿಂಗು, ಸುಧಾರಾಣಿ ಮತ್ತು ಶಿವಣ್ಣನ ಕಾಂಬಿನೇಷನ್ನು, ಮತ್ತು ಆ ಸಿನಿಮಾದಲ್ಲಿ ಲೋಕೇಶ್ ಅವರು ಅಭಿನಯವನ್ನು ಮಾಡಿರ್ತಾರೆ. ಅವರು ಲೋಕೇಶ್ ಅವರು ಅಣ್ಣವ್ರ ಜೊತೆ ಒಂದು ಸಿನಿಮಾದಲ್ಲೂ ಕೂಡ ಅಭಿನಯವನ್ನು ಮಾಡಿಲ್ಲ. ಮತ್ತು ವಜ್ರೇಶ್ವರಿ ಸಂಸ್ಥೆನಲ್ಲೂ ಅವರು ಅಭಿನಯಿಸಿರೋದಿಲ್ಲ. ಅದೇ ಫಸ್ಟ್ ಅವರು ವಜ್ರೇಶ್ವರಿ ಸಂಸ್ಥೆಯಲ್ಲಿ ಲೋಕೇಶ್ ಅವರು ಅಭಿನಯವನ್ನು ಮಾಡಿದ್ದು. ಅವರು ಕೂಡ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಅವರ ಅಂಥ ಒಂದು ಅದ್ಭುತವಾದ ಆ್ಯಕ್ಟಿಂಗನ್ನು ಮಾಡಿರ್ತಾರೆ. ಮತ್ತು ಆ ಸಿನಿಮಾದಲ್ಲಿ ಅಂಬರೀಷ್ ಅವರು ಒಂದು ಸೀನ್ ಕಾಣಿಸ್ಕೋತಾರೆ, ಒಂದು ಫೈಟಿಂಗ್ ಸೀನ್ ಬರುತ್ತೆ. ಆ ಸೀನ್ಗೋಸ್ಕರನೇ ಅಭಿಮಾನಿಗಳು ಎಷ್ಟೋ ಜನ ಕಾಯ್ಕೊಂಡು ಕೂತಿರೋರು, ಅಂಬರೀಷ್ ಅಣ್ಣನ ತೋರಿಸ್ತಾರಂತೆ ಅಂತೇಳಿ. ಅಂಬರೀಷ್ ಅವರ ಅಭಿಮಾನಿಗಳು ಕೂಡ ಆಸೆಗೊಬ್ಬ ಮೀಸೆಗೊಬ್ಬನ ಪೈಪೋಟಿ ಮೇಲೆ ನೋಡ್ತಾರೆ. ಬರೋದೊಂದು ಫೈಟಿಂಗು, ಆ ಒಂದು ಸೀನೇ ಅಭಿಮಾನಿಗಳನ್ನು ಮೋಡಿ ಮಾಡಿಬಿಡುತ್ತೆ. ಈ ರೀತಿ ಆಸೆಗೊಬ್ಬ ಮೀಸೆಗೊಬ್ಬ 1990ರಲ್ಲಿ ಯಶಸ್ವಿ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಮೈಸೂರು, ದಾವಣಗೆರೆ, ಬೆಂಗಳೂರು, ಹುಬ್ಳಿ ಈ ಸೈಡ್ನಲ್ಲಿ 4-5 ಕೇಂದ್ರಗಳಲ್ಲಿ ಆ 100 ದಿನಗಳ ಪ್ರದರ್ಶನವನ್ನು ಕಂಡು ಶಿವಣ್ಣ, ರಾಘಣ್ಣ, MS ರಾಜಶೇಖರ್ ಅವರ ಕಾಂಬಿನೇಷನ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಮಾಲ್ ಮಾಡುತ್ತೆ ಅಂತಲೇ ಹೇಳ್ಬೋದು.